ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ನೀವೇನು ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮೆಲ್ಲ ವಿಡಿಯೋಸ್ಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ವೀಕ್ಷಕರೇ, ನಮಗೆ ಈ ನೇಪಾಳದಲ್ಲಿರುವಂತಹ ಏಳುಮಲೆ ದೇವಸ್ಥಾನದ ಬಗ್ಗೆ ಗೊತ್ತಾ? ಆ ದೇವಸ್ಥಾನದ ಅದ್ಭುತ ಏನು ಅಂತ ಹೇಳಿದ್ರೆ, ಅಲ್ಲಿ ಯಾವುದೇ ಕಂಬವನ್ನ ತಟ್ಟಿದ್ರು ಓಂಕಾರೇಶ್ವರ ಶಬ್ದ ಕೇಳಿಸುತ್ತಂತೆ. ಈಗ ನಮ್ಮಲ್ಲೂ ಅಷ್ಟೇ, ನೀವು ಯಾವುದೇ ಜಾಗದಲ್ಲಿ ನಿಂತರೂ, ನೀವು ಏನೇ ಹೇಳಿದ್ರು ನಿಮಗೆ ಮತ್ತೆ ಕೇಳುವಂಥದ್ದು ಒಂದೇ ಕೂಗು. ಏನು? ವಕ್ಫ್ 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 ಅಷ್ಟೇ ನಿಮಗೆ ಕೇಳಿಸೋದು. ಉತ್ತರ ಪ್ರದೇಶದಲ್ಲಿನ 4-5 ಚದರ ಕಿಲೋಮೀಟರ್ ಇರುವಂತಹ ಆ ಸಂಭಾಲ್ ನಗರ ಏನಿದೆ, ಅದು ಸಂಪೂರ್ಣ ಅವರದ್ದಂತೆ. ಇನ್ನದು ಯಾರೋ ಮೌಲ್ವಿ ಹೇಳ್ತಾ ಇದ್ರು, ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳಕ್ಕೆ ಮುಸಲ್ಮಾನರಿಗೆ ಅವಕಾಶ ಕೊಟ್ಟಿಲ್ಲ ಅಂತ, ಕುಂಭಮೇಳದ ಜಾಗ ಕೂಡ ನಮ್ಮದೇ ಅಂತ. ವೀಕ್ಷಕರೇ, ಈ ವಕ್ಫ್ ಅನ್ನುವಂಥದ್ದು ಒಂಥರ ಈ ಕ್ಯಾನ್ಸರ್ ಆಗಿ ಪರಿಣಮಿಸಿದೆ ಅಂತಾನೆ ಹೇಳಬಹುದು. ಅಂಡ್ ಆ ಕ್ಯಾನ್ಸರ್ ಅಷ್ಟು ಸುಲಭಕ್ಕೆ ವಾಸಿ ಅಂತೂ ಆಗಲ್ಲ. ಅಂಡ್ ಇದಕ್ಕೊಂದು ಶಸ್ತ್ರಚಿಕಿತ್ಸೆ ಅಗತ್ಯ ಅಂತೂ ಬಹಳ ಇದೆ. ಆದರೆ ಆ ಶಸ್ತ್ರಚಿಕಿತ್ಸೆಯನ್ನ ಮಾಡೋದಕ್ಕೆ ಒಬ್ಬ ಸ್ಪೆಷಲ್ ಸರ್ಜನ್ ಬೇಕಲ್ವಾ? ಎಸ್, ಈಗ ಯುಪಿಗೆ, ದಟ್ ಈಸ್ ಉತ್ತರ ಪ್ರದೇಶಕ್ಕೆ ಆಲ್ರೆಡಿ ಆ ಸ್ಪೆಷಲಿಸ್ಟ್ ಬಂದಿದ್ದಾಗಿದೆ. ಕುಂಭಮೇಳದ ಜಾಗ ಕೂಡ ನಮ್ಮದೇ ಅಂತ ಯಾವಾಗ ಮೌಲ್ವಿ ಹೇಳ್ತಾರೋ, ಯೋಗಿ ಆದಿತ್ಯನಾಥ್ ಜಿ ಅವರು ಖಡಕ್ ಆಗಿ ಒಂದು ವಾರ್ನಿಂಗ್ ಅನ್ನ ಕೊಡ್ತಾರೆ. ಏನು? ಭಾರತದ ಸಂಸ್ಕೃತಿಯನ್ನು ಗೌರವಿಸುವಂತಹ ಯಾರೇ ಆದ್ರೂ ಕೂಡ ಕುಂಭಮೇಳಕ್ಕೆ ಅಂದ್ರೆ ಪ್ರಯಾಗ್ರಾಜ್ಗೆ ಬಂದ್ರೆ ಅವರಿಗೆ ಆತ್ಮೀಯವಾದಂತಹ ಸ್ವಾಗತ. ಆದರೆ ಕೆಟ್ಟ ಆಲೋಚನೆಯನ್ನ ಇಟ್ಕೊಂಡು ಯಾರು ಬರ್ತಾರೋ ಅವರು ಕಠಿಣ ಕಾನೂನು ಕ್ರಮವನ್ನ ಖಂಡಿತವಾಗ್ಲೂ ಎದುರಿಸಬೇಕಾಗತ್ತೆ. ವೀಕ್ಷಕರೇ, ಕುಂಭಮೇಳ ನಮ್ಮ ಭಾರತದ ಇತಿಹಾಸದ ಪ್ರತೀಕ. ಇದನ್ನ ಹಾಳು ಮಾಡಬೇಕು ಅಂತ ಒಂದಷ್ಟು ಜನ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಯತ್ನವನ್ನಂತೂ ಮಾಡ್ತಾ ಇದ್ದಾರೆ. ಈ ಕಡೆ ನೋಡಿದ್ರೆ ವಕ್ಫ್ ಬೋರ್ಡ್ ಅನ್ನುವಂಥದ್ದು ಲ್ಯಾಂಡ್ ಮಾಫಿಯಾ ಆಗಿ ಬದಲಾಗ್ಬಿಟ್ಟಿದೆ. ಸೊ ಈ ವಕ್ಫ್ ಹೆಸರು ಕೇಳ್ತಾ ಇದ್ದ ಹಾಗೇನೆ ಯಾರ್ಯಾರ ಹೆಸರಲ್ಲಿ ಯಾವ ರೀತಿ ಭೂಮಿ ನೋಂದಣಿ ಆಗಿದೆ ಅನ್ನುವಂಥದ್ದನ್ನ ನಾನು ತನಿಖೆ ಮಾಡೇ ಮಾಡ್ತೀನಿ, ಯಾವ ಕ್ರಮವನ್ನ ತಗೊಳ್ಬೇಕೋ ಅದನ್ನ ತಗೊಳ್ತೀನಿ ಅಂತ ಯೋಗೀಜಿಯವರು ಗುಡುಕ್ತಾರೆ. ಸೊ ಕಾಕತಾಳೀಯವೋ ಏನೋ, ಈ ಗುಡುಗು ಸಿಡಿಲಿಗೆ ವಕ್ಫ್ ಬೋರ್ಡ್ ನ ಒಂದು ವಿಕೆಟ್ ಎಗರೋಗ್ಬಿಟ್ಟಿದೆ. ಸೊ ನೀವು ವಕ್ಫ್ ಬೋರ್ಡ್ ನ ಅಧ್ಯಕ್ಷ ಜಾಫರ್ ಫಾರೂಕಿ ಇದ್ದಕ್ಕಿದ್ದ ಹಾಗೆ ನಾಪತ್ತೆಯಾಗ್ಬಿಟ್ಟಿದ್ದಾನೆ. ಎಲ್ಲಿ ಹೋದ, ಏನಾದ, ಎಲ್ಲವೂ ನಿಗೂಢ. ಜಾಫರ್ ಫಾರೂಕಿ ಈತ ಸತತ 20 ವರ್ಷಗಳಿಂದ ಸುನ್ನಿ ವಕ್ಫ್ ಮಂಡಳಿಯ ಅಧ್ಯಕ್ಷ ಆಗಿದ್ದಂತ ವ್ಯಕ್ತಿ. 4 ಸರ್ಕಾರ ಬಂದು ಹೋದ್ರು ಈತ ಮಾತ್ರ ಬಹಳ ಗಟ್ಟಿಯಾಗಿ ಗೂಟ ಹೊಡ್ಕೊಂಡು ಕೂತ್ಬಿಟ್ಟಿದ್ದ. ಮಾಯಾವತಿ ಅವರು ಸಿಎಂ ಆದಾಗ, ಸಮಾಜವಾದಿ ಪಾರ್ಟಿ ಅಧಿಕಾರಕ್ಕೆ ಬಂದಾಗ, ಈಗ ಯೋಗೀಜಿ ಅವರು ಬಂದ ಮೇಲೂ ಕೂಡ ಇದೇ ವ್ಯಕ್ತಿ ವಕ್ಫ್ ಮಂಡಳಿ ಅಧ್ಯಕ್ಷ ಆಗಿ ಕೂತಿದ್ದ. ಆದರೆ ಇತ್ತೀಚೆಗೆ ಆತ ನಾಪತ್ತೆ ಆಗಿದ್ದಾನೆ ಅನ್ನುವಂಥದ್ದು ಸುದ್ದಿ. 20 ವರ್ಷದ ಅಧಿಕಾರದಲ್ಲಿ ಆತ ಬೇಕಾದಷ್ಟು ವಕ್ಫ್ ಆಸ್ತಿಯನ್ನ ಲೂಟಿ ಹೊಡೆದು ಅದನ್ನ ಮಾರಿ ಹಣವನ್ನ ಮಾಡಿಕೊಂಡು ವಿದೇಶದಲ್ಲೂ ಕೂಡ ಜಾಗವನ್ನ ತಗೊಂಡಿದ್ದಂತೆ. ಅಂಡ್ ಸಾಕಷ್ಟು ಭ್ರಷ್ಟಾಚಾರದ ಆರೋಪ ಕೂಡ ಈ ವ್ಯಕ್ತಿಯ ಮೇಲೆ ಇದೆ. ವೀಕ್ಷಕರೇ, ಎಂತಹ ದುರಂತ ನೋಡಿ. ಖಾಲಿ ಜಾಗವನ್ನ ವಕ್ಫ್ ಬೋರ್ಡ್ಗೆ ಸೇರಿಸ್ಕೊಳ್ಳೋದು, ಅದಾದ ನಂತರ ಆ ಜಾಗವನ್ನ ಈತ ತನ್ನ ಫ್ಲಾಟ್ ಆಗಿ ಮಾಡಿಕೊಂಡು ಅದನ್ನ ಮಾರಾಟ ಮಾಡ್ತಾ ಇದ್ದ. ಅಂಡ್ ಆ ಹಣವನ್ನ ವಿದೇಶದಲ್ಲಿ ಇನ್ವೆಸ್ಟ್ ಮಾಡಿ ಜಾಗವನ್ನ ಕೊಂಡ್ಕೊಳ್ತಾ ಇದ್ದ. ಒಂಥರ ಇದು ಯಾರದ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅನ್ನೋ ಹಾಗೆ ಆಯ್ತು. ಈಗ ಯೋಗೀಜಿ ಸರ್ಕಾರ ವಕ್ಫ್ ಬೋರ್ಡ್ ಮಾಫಿಯಾವನ್ನ ಮಟ್ಟ ಹಾಕೋದಕ್ಕೆ ಹೊರಟಿದ್ದೇ ತಡ ಈತ ನಾಪತ್ತೆಯಾಗಿದ್ದಾನೆ. ಆತನ ಆಫೀಸಿಗೆ ಬೀಗ ಹಾಕಿದೆ ಅಂತೆ. ಅಂಡ್ ಯಾರಿಗೂ ಆತ ಎಲ್ಲಿಗೆ ಹೋದ, ಏನಾದ ಒಂದು ಗೊತ್ತಿಲ್ಲ.
ಕೆಲವರ ಪ್ರಕಾರ ಒಂದಷ್ಟು ದಾಖಲೆಗಳನ್ನು ಕೂಡ ಆತ ತಗೊಂಡು ಹೋಗಿದ್ದಾನಂತೆ. ಬಟ್ ನಾಟ್ ಶ್ಯೂರ್. ವಾಪಸ್ಸಂತೂ ಬರೋ ಲಕ್ಷಣಗಳು ಸತ್ಯಕ್ಕಂತೂ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ಕೂತಿರೋದು ಯಾರು ಹೇಳಿ? ಯಾರು? ಎಸ್ ಆಫ್ ಕೋರ್ಸ್, ಒನ್ ಅಂಡ್ ಓನ್ಲಿ ಯೋಗಿ ಮಹಾರಾಜ್. सूर्यो अजायत श्रोत्रात् बालिश्च प्राणश्च मुख जरिरजायत इदगुणहविः बुधनाम्नि अस्तु शरीरं समदांसस्तयां शरीप्रजा शरी पशुशरी लोकशरीरभयशरी बृहत्प्रजां बाहुलाङ्गे करोतु प्राणं पयोरेतो अस्माशुहत्तः नाभ्यायाशीदं दन्तवंशीष्णोर्योः समवर्तत परिभ्याभूमृतिसः श्रोत्राद्भालोकामतलपयनहं मन्त्राभासकलासंजो पूर्णः संकविष्टरेभिः स्वस्ति. ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.